ನಾನು ಅದನ್ನು ಡಿಸ್ಕಸ್ ಕೂಡ ಮಾಡಿದ್ದೆ ನೋಡಿ ಸಂಗೀತ, ನಾನು ನಿಮ್ಮ ಹತ್ರ ಇವಾಗ ಫ್ರೆಂಡ್ ಆಗಿರೋದು ಕಂಫರ್ಟ್ ಝೋನ್ ಅಂತ ಇದ್ದಾರೆ ಅಂತ. ಸೊ ಅದನ್ನು ಎಲ್ಲರೂ ಸೇರ್ಕೊಂಡು ಕೂತ್ಕೊಂಡು ನಕ್ಕಿದ್ವಿ ಕೂಡ. ಅಂದರೆ ನಮಗೆ ಗೊತ್ತು ನಾವಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇರ್ತೀವಿ ಅಂತ. ಅವ್ರೇನೋ ಹೇಳ್ತಾ ಇರ್ತಾರೆ, ನಾನೇನೋ ಹೇಳ್ತಾ ಇರ್ತೀನಿ. ಬಟ್ ಬೇರೆಯವ್ರು ಕೂತ್ಕೊಂಡು ಮಾತಾಡೋದು ಕಂಫರ್ಟ್ ಝೋನ್ ಅಲ್ವಾ. ನಾನು ಕೇಳ್ತಾ ಇರೋದು ಬೇರೆಯವ್ರು ಒಬ್ರಿಗೊಬ್ರು ಸಾಂತ್ವನ ಹೇಳ್ಕೊಂಡು ನಾನು ಮಾಡಿದ ತಪ್ಪ, ನಾನು ಮಾಡಿದ ಸರಿನಾ ಅಂತ ವ್ಯಾಲಿಡೇಷನ್ ಕೇಳ್ಕೊಂಡು ಕೂತಿರ್ತಾರಲ್ವ, ಅದು ಕಂಫರ್ಟ್ ಝೋನ್ ಅಲ್ವಾ. ಅವ್ರು ಇವ್ರಿಗೋಸ್ಕರ ಕೆಲಸ ಮಾಡ್ತಾರೆ, ಇವ್ರು ಅವ್ರಿಗೋಸ್ಕರ ಕೆಲಸ ಮಾಡ್ತಾರೆ, ಅದು ಕಂಫರ್ಟ್ ಝೋನ್ ಅಲ್ವಾ. ನಾನು ಅವರು ಯಾರೋ ಫ್ರೆಂಡ್ ಆಗಿಲ್ದಿರೋರ ಹತ್ರ ನಾನು ಮುಕ್ಕಾಲು ಭಾಗದಿಂದ ಫ್ರೆಂಡ್ ಆಗಿ ಮಾತಾಡೋದು ಹೇಗೆ ಕಂಫರ್ಟ್ ಝೋನಾಗಿ ಕಾಣಿಸುತ್ತೆ ಅಂತ ಕೂತ್ಕೊಂಡು ನಕ್ಕಿದ್ದೀವಿ ಕೂಡ ನಾವು ಅದನ್ನು. ಬಟ್ ಇಟ್ಸ್ ಓಕೆ. ನನಗೆ ಅನಿಸಿದ ಆ ಕ್ಷಣಕ್ಕೆ ಐ ಹ್ಯಾವ್ ಟು ಟಾಕ್ ಟು ಹರ್, ಅಥವಾ ಅವ್ರು ಮಾತಾಡ್ತಿರೋದು ನನಗೆ ಚೆನ್ನಾಗಿ ಅನಿಸ್ತಿದೆ, ಐ ಹ್ಯಾವ್ ಟು ಸಿಟ್ ಆ್ಯಂಡ್ ಟಾಕ್ ಟು ಹರ್ ಅಂತ ಅಂದಾಗ ನನಗೆ ಅನಿಸಿದೆ ನಾನು ಮಾಡಿದ್ದೀನಿ. ಯಾರಿಗೂ ಅದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ನನಗೆ. ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಸಂಗೀತ ಅವ್ರ ಜೊತೆ ಅಷ್ಟಕ್ಕಷ್ಟೇ ಇರ್ತೀರ ಇಬ್ಬರು ಕೂಡ. ಹಳ್ಳಿ ಟಾಸ್ಕಲ್ಲಂತೂ ಇಬ್ಬರು ಕಿತ್ತಾಡ್ತೀರ. ನಾವು ಅದನ್ನು ನೋಡಿದಾಗ ಹೆಣ್ಮಕ್ಳು ಕಿತ್ತಾಡಿದ್ರೆ ಆಫ್ಕೋರ್ಸ್ ಆಮೇಲೆ ಒಂದಾಗೋದಿಲ್ಲ ಆಲ್ಮೋಸ್ಟು. ಆದರೆ ಫುಲ್ಲು 80 days ಆದಮೇಲೆ ಚೇಂಜ್ ಆಗುತ್ತೆ, ನೀವು ಅವ್ರ ಜೊತೆ ಇರ್ತೀರಾ, ಅವ್ರು ನಿಮ್ಮ ಜೊತೆ ಇರ್ತಾರೆ. ಸೊ ಹೇಗೆ ಕನೆಕ್ಷನ್ ಮತ್ತೆ ಸ್ಟಾರ್ಟ್ ಆಯಿತು, ಹೇಗೆ ಇಬ್ಬರು ಜೊತೆಗೆ ಇದ್ರಿ ಅಂತ? ನನಗೆ 2 ಪಾಯಿಂಟಲ್ಲಿ ಅವ್ರು ಕಂಡ್ರೆ ಅಂದರೆ ಕೋಪ ಬಂದಿದ್ದು ಬೇಜಾರಾಗಿದೆ ಯಾವಾಗ ಅಂದರೆ, ಒಂದು ಹಳ್ಳಿ ಟಾಸ್ಕು, ಇನ್ನೊಂದು ರಾಕ್ಷಸರು ಗಂಧರ್ವಟ್ಟು ಟಾಸ್ಕಲ್ಲಿ ನನಗೆ ಅವ್ರು ಕಂಡ್ರೆ ಆಗ್ತಾನೆ ಇರಲಿಲ್ಲ. ಆ್ಯಂಡ್ ಅದನ್ನು ಹೇಳಿದ್ದೆ ಕೂಡ ಅವ್ರಿಗೆ. ಅವರು ಅದು ನನ್ನ ಗೇಮು ಅಂತೆಲ್ಲ ಹೇಳಿದರು. ಅದಾದಮೇಲೆ 80 days ಆದಮೇಲೆ ನಾನು ಅವ್ರ ಜೊತೆ ಯಾವುದೋ ಪಾಯಿಂಟ್ಸ್ ವೀಕ್, ಅಂದರೆ ಅದು ಕ್ಯಾಪ್ಟನ್ಸಿ ನನ್ನ ವೀಕ್ಗೆ ಆಡಿದ್ದು. ಸೊ ಆ ವೀಕಲ್ಲಿ ನಾನು ಅವ್ರ ಟೀಮ್ ಸೇರ್ತೀನಿ ಜಸ್ಟ್ ಬಿಕಾಸ್ ನಾನು ವಿನಯ್ ವಿರುದ್ಧ ಆಡಬೇಕು, ಐ ವಾಂಟ್ ಟು ಕಂಪೀಟ್ ವಿತ್ ಹಿಮ್ ಅಂತ. ಆ ವೀಕಲ್ಲಿ ನಾನು ಇಡೀ ಮನೆಯವರೆಲ್ಲ ಅವ್ರ ಮೇಲೆ ಏನೋ ಬ್ಲೇಮ್ ಹಾಕ್ತಾ ಇರ್ಬೇಕು, ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ, ಆ ಬ್ಲೇಮ್ ಹಾಕ್ತಾ ಇರ್ಬೇಕಾದ್ರೆ ನನಗೆ ಪಾಪ ಅನಿಸುತ್ತೆ. ಬೀಯಿಂಗ್ ಅ ವುಮೆನ್, ಇನ್ನೊಂದು ವುಮೆನ್ ಕೊರಗ್ತಾ ಇದ್ರೆ ಯು ಕೆನಾಟ್ ಸಿ ಇಟ್, ನೀವು ಹೋಗ್ತೀರಾ, ನಿಲ್ತೀರಾ. ದಟ್ಸ್ ವಾಟ್ ನನಗಾಗಿದ್ದು. ಆ್ಯಂಡ್ ಅಲ್ಲಿಂದ ನಾವು ವಿ ಸ್ಟಾರ್ಟೆಡ್ ಆ ಫ್ರೆಂಡ್ಶಿಪ್ ಅಂತ ನನಗನ್ಸುತ್ತೆ. ಓಕೆ. ಮತ್ತು ಸಂಗೀತ ಅವರು ಒಂದು ಮಾತು ಹೇಳ್ತಾರೆ, ನೀವೆಲ್ಲ ಫೈನಲಿಸ್ಟ್ ಅಂದರೆ ಫಿನಾಲೆ ಯಾರು ಮೊದಲು ಅನ್ನೋ ಟಾಸ್ಕ್ ಬರುತ್ತಲ್ಲ, ನಿಮ್ಮ 3 ಜನನೂ ಸೆಲೆಕ್ಟ್ ಮಾಡ್ತಾರೆ, ಫಸ್ಟ್ ಫೈನಲಿಸ್ಟ್ನ. ಸೊ ಆವಾಗ ಅವರು ನೀವು 3 ಜನ ಸೆಲೆಕ್ಟ್ ಆದಾಗ ಒಂದು ಮಾತು ಹೇಳ್ತಾರೆ ಮಿರರ್ ಮುಂದೆ ನಿಂತ್ಕೊಂಡು, ಸಂಗೀತ ಅವರು, ಮೈ ಪಾನ್ಸ್, ಮೈ ಸ್ಕ್ವಾಡ್, ಮೈ ಟೀಮ್, ನಾವೇ ಇದ್ದೀವಿ ಈಗ ಫೈನಲಿಸ್ಟ್ಗಳಾಗಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಮ್ರತಾ ಉತ್ತರ ಏನು ಅಂತ? ಅದು ಯಾರಿಗೆ ಹೇಳಿದ್ರಿ ಇದನ್ನು? ನೀವು 3 ಜನ ಇದ್ದಾಗ ಹೇಳಿದ್ರ? ಅಂದರೆ ನಾವು 3 ಜನ ಆ ವೀಕ್ ಏನು ಮಾಡಿರ್ತೀವಿ, ಏನೋ ಒಂದು ಡೀಲ್ ಅಂತ ಅಲ್ಲ, ಅದು ಒಂದು ಸ್ಟ್ರಾಟಜಿ ಏನೋ ಪ್ಲ್ಯಾನ್ ಮಾಡಿಕೊಂಡು ನಾವು 3 ಜನಕ್ಕೆ ಒಳ್ಳೆ ಪಾಯಿಂಟ್ಸ್ ಸಿಗೋ ಥರ ಏನೋ ಮಾಡಿರ್ತೀವಿ ನಾವು. ಅಂದರೆ ನಾನು ತುಂಬ ಹಿಂದುಳಿದಿದೆ ಆ ಪಾಯಿಂಟ್ಸಲ್ಲಿ. ಆ ಪಾಯಿಂಟ್ಸ್ ಗೇಮಲ್ಲಿ ನಾನು ಇಟ್ ವಾಸ್ ಅ ಕಮ್ ಬ್ಯಾಕ್ ನನಗೆ, ಆಯಿತಾ. ಅಂದರೆ ಯಾರ್ಯಾರ್ದೋ ಗೇಮಲ್ಲಿ ನಾನು ಸೇರಿಕೊಂಡು ಅವ್ರನ್ನೇ ಹೊಡೆದಾಕಿ ಮುಂದೆ ಬರ್ತೀನಿ. ಆ್ಯಂಡ್ ಆಲ್ಸೋ ನಾವು 3 ಜನನೇ ಟಾಪಲ್ಲಿ ಇರಬೇಕು ಅಂತ ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಸ್ಟ್ರಾಟಜಿ ಕ್ರ್ಯಾಕ್ ಮಾಡಿರ್ತೀವಿ. ಆ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಕೂಡ. ಆ್ಯಂಡ್ ಆಲ್ಸೋ ನಮ್ಗೆ ಗೊತ್ತಿಲ್ಲ, ನಾವು ಹೈಯೆಸ್ಟ್ ತೊಗೊಂಡಿರೋ ಡ್ರೋನ್ಗೆ ಫಿನಾಲೆ ಟಿಕೆಟು ಅಂತ ನಾವು ಕನ್ಫರ್ಮ್ ಆಗೋಗಿತ್ತು. ಬಟ್ ಅಲ್ಲಿ ಒಂದು ಟ್ವಿಸ್ಟ್ ಸಿಗುತ್ತೆ, ದಟ್ ಟಾಪ್ 3 ಅವರು ನಿಂತ್ಕೋತಾರೆ, ವ್ಯಾಲಿಡೇಷನ್ ಮಾಡಬೇಕಾಗುತ್ತೆ, ಒಬ್ರಿಗೆ ಫಿನಾಲೆ ಟಿಕೆಟ್ ಸಿಗುತ್ತೆ ಅಂತ. ಸೊ ಅವಾಗ ನಾವು ಎಕ್ಸ್ಪೆಕ್ಟೇ ಮಾಡದಿರೋ ಚಾನ್ಸ್ ನಮಗೆ ಸಿಕ್ಕಿದಾಗ ಆ ಖುಷಿಯಲ್ಲಿ ನಾವು ಹೇಳಿದ್ವಿ, ಹೆಂಗುರು ನಾವು 3 ಜನ ಅಂತ ನಾನು ಹೇಳಿರೋದು. ಬಟ್ ಅವರು ಪಾನ್ಸ್ ಅಂತ ಹೇಳಿದ್ದು ನನಗೆ ಐ ಡೋಂಟ್ ರಿಮೆಂಬರ್. ಅಂದರೆ ನಮ್ಮ ಜನ ಪಾನ್ಸ್ ವಾಸ್, ಇಟ್ಸ್ ನಾಟ್ ಮೈ ವರ್ಡ್. ಆ್ಯಂಡ್ ಆ ವರ್ಡ್ ನನಗೆ ಕೇಳಿಸೂ ಇಲ್ಲ. ಅಂದರೆ ಓ, ದ್ಯಾಟ್ ಈಸ್ ಶಾಕಿಂಗ್. ಅಂದರೆ ಒಳ್ಳೆ ಗೇಮ್ ಅದು. ಹಂಗಾರೆ ಈಗ ಗೊತ್ತಾಯಿತು, ಇಲ್ಲಿಂದ ಅಲ್ಲ ಇಲ್ಲಿಂದ ಆಡು ಅಂತ. ಸೊ ಬಟ್ ನಾನು ಮೋಸ್ಟ್ ಆಫ್ ದ ಗೇಮ್ಸ್ ಇಲ್ಲಿಂದನೇ ಆಡಿರೋದು, ಹಾಗಾಗಿ ಜನಕ್ಕೆ ಅದು ತುಂಬ ಕನೆಕ್ಟ್ ಆಗಿಲ್ಲ ಅನಿಸುತ್ತೆ. ಇಲ್ಲಿಂದ ಆಡೋರನ್ನ ಯಾವಾಗಲೂ ಜನ ಇಷ್ಟಪಡೋದು ಅನಿಸುತ್ತೆ. ಬಿಗ್ ಬಾಸ್